ನಿಮ್ಮ ವಯಸ್ಸು ಸರ್? 69 ವಯಸ್ಸು. 69. ಸರ್, ನೀವು ಏನ್ ತೊಂದರೆಯಿಂದ ನಮ್ಮನ್ನ ನೋಡಕ್ ಬಂದಿದ್ರಿ? ನಾನು ಡ್ರೈವರು. ನಂಗೆ ತುಂಬಾ ಸೊಂಟ ನೋವಿತ್ತು. ಕುತ್ಕೊಂಡ್ರೆ ಎದೊಳಕ್ ಆಗ್ತಾ ಇರ್ಲಿಲ್ಲ, ಎದೊಳಿದ್ರೆ ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ ಸರ್. ಇದನ್ನ ಸಯಾಟಿಕಾ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಆ ಸಯಾಟಿಕಾ ಸುತ್ತಲೂ ಇರೋ ಸಣ್ಣ ಪುಟ್ಟ ನರಗಳೆಲ್ಲ ಬಲ್ಜ್ ಆಗಿತ್ತು. ಬ್ಲಡ್ ಸರ್ಕ್ಯುಲೇಷನ್ ಇರ್ಲಿಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ನೋವು ತಡ್ಕೊಳಕ್ ಆಗದೆ ಓದಾಡ್ತಾ ಇದ್ರು. 2 ತಿಂಗಳಿಂದ ಮೆಡಿಸಿನ್ ತಗೊಂಡೆ. ಇವಾಗ ಸ್ವಲ್ಪ ಕಮ್ಮಿ ಆಗಿ ಕಂಪ್ಲೀಟ್ ಆಗಿ ವಾಸಿ ಆಗಿದೆ. ಈಗ ನಾನು ಗಾಡಿ ಎತ್ ಕುತ್ಕೊಂಡ್ರೆ 4 ರಿಂದ 5 ಅವರ್ ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸ್ತೀನಿ. ನನ್ಗೆ ಯಾವುದೇ ರೀತಿಯ ನೋವಿಲ್ಲ. ಸೊಂಟ ನೋವೆಲ್ಲ ಇತ್ತು, ಇವಾಗ ಚೆನ್ನಾಗಿದ್ದಾರೆ. ಓಕೆ, ಇವಾಗ ಚೆನ್ನಾಗಿದ್ದಾರೆ. ಇದು ತಮಿಳು ಭಾಷೆಯ ವಿಡಿಯೋ. ಉತ್ತಮ ಅರ್ಥ ಮಾಡಿಕೊಳ್ಳಲು ನಾವು ಇದನ್ನು ಕನ್ನಡ ಭಾಷೆಗೆ ಡಬ್ ಮಾಡಿದ್ದೇವೆ. ಮೂಲ ವಿಡಿಯೋ ನೋಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಮೊದಲ ಕಾಮೆಂಟ್ದಲ್ಲಿ ಪರಿಶೀಲಿಸಿ. ಬೋಗರ್ ಸಿದ್ಧ ಕ್ಲಿನಿಕ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವ್ ಎಲ್ಲಿದ್ದೀವಂದ್ರೆ ಶಿವಗಂಗೆಯಲ್ಲಿರೋ ನಮ್ಮ ಕ್ಲಿನಿಕ್ ಬೋಗರ್ ಸಿದ್ಧ ಕ್ಲಿನಿಕ್ ಅಲ್ಲಿ ಇದ್ದೀವಿ. ನಮ್ ಜೊತೆ ಇಲ್ಲಿರೋ ಡಾಕ್ಟ್ರು ಶಿವರಾಜ್ ಅವರು ಇದ್ದಾರೆ. ಇವಾಗ ಇಲ್ಲಿ ನಮ್ಮನ್ನ ಭೇಟಿ ಮಾಡೋದಕ್ಕೆ ಪುದುಕೋಟೆಯಿಂದ ಇಬ್ರು ಬಂದಿದ್ದಾರೆ. ಅವರು ನಮ್ಮನ್ನ ಏನ್ ತೊಂದರೆಯಿಂದ ನೋಡಕ್ ಬಂದಿದ್ರು, ಇವಾಗ ಹೇಗಿದ್ದಾರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಅಮ್ಮ ನಮಸ್ತೆ ಅಮ್ಮ. ಸರ್ ನಿಮ್ಮ ಹೆಸರು? ಇಲಂಗೋವನ್. ಓಕೆ, ನಿಮ್ಮ ವಯಸ್ಸು ಸರ್? 69 ವಯಸ್ಸು. 69. ಸರ್, ನೀವು ಏನ್ ತೊಂದರೆಯಿಂದ ನಮ್ಮನ್ನ ನೋಡಕ್ ಬಂದಿದ್ರಿ? ನಾನು ಡ್ರೈವರು. ನಂಗೆ ತುಂಬಾ ಸೊಂಟ ನೋವಿತ್ತು. ಕುತ್ಕೊಂಡ್ರೆ ಎದೊಳಕ್ ಆಗ್ತಾ ಇರ್ಲಿಲ್ಲ, ಎದೊಳಿದ್ರೆ ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ ಸರ್. ಸೊಂಟ ನೋವು, ಕುತ್ಕೊಂಡ್ರೆ ಎದೊಳಕ್ ಆಗಲ್ಲ, ಓಡಾಡಕ್ ಆಗಲ್ಲ. ಹೌದು ಸರ್. 2 ತಿಂಗಳ ಮುಂಚೆ ನಿಮ್ದೊಂದು ವಿಡಿಯೋ ನೋಡಿದ್ದೆ. ನಿಮ್ಮ ಹತ್ರ ಬಂದು ಮೆಡಿಸಿನ್ ತಗೊಂಡಿದ್ದೆ. ಓಕೆ, ಇದಕ್ ಮುಂಚೆ ನಮ್ಮ ಹತ್ರ ಮೆಡಿಸಿನ್ ತಗೊಂಡು ಗುಣ ಆಗಿರೋರ್ ವಿಡಿಯೋ ನೋಡ್ಬಿಟ್ಟು ನಮ್ಮ ಹತ್ರ ಭೇಟಿಯಾಗಕ್ ಬಂದಿದ್ರಿ. ಸಾರ್ಗ್ ಬಂದು ಸಿಯಾಟಿಕಾ ಪ್ರಾಬ್ಲಮ್ L3, L4, L5 ಅಲ್ಲಿ ಆ ಬೋನ್ಗಳಿರೋ ಸೆಂಟ್ರಲ್ ಬರೋ ಜೆಲ್ ಕಡಿಮೆ ಆಗ್ಬಿಟ್ಟಿತ್ತು. ಇದು ಅವ್ರ ವಯಸ್ಸು ಕಾರಣ ಇರ್ಬೋದು, ಇಲ್ಲಾಂದ್ರೆ ತುಂಬಾ ಗಾಡಿ ಓಡಿಸೋದ್ರಿಂದ ಅದರಿಂದನೂ ಬರ್ಬೋದು. ಇದನ್ನ ಸಯಾಟಿಕಾ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಆ ಸಿಯಾಟಿಕಾ ಸುತ್ತಲೂ ಇರೋ ಸಣ್ಣ ಪುಟ್ಟ ನರಗಳೆಲ್ಲ ಬಲ್ಜ್ ಆಗಿತ್ತು. ಬ್ಲಡ್ ಸರ್ಕ್ಯುಲೇಷನ್ ಇರ್ಲಿಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ನೋವು ತಡ್ಕೊಳಕ್ ಆಗದೆ ಓದಾಡ್ತಾ ಇದ್ರು. ಹಾ ಸರ್, ನೀವ್ ಹೇಳಿ ಸರ್. ಇವಾಗ 2 ತಿಂಗಳ ಮುಂಚೆ ನಮ್ಮ ಹತ್ರ ಬಂದು ಮೆಡಿಸಿನ್ ತಗೊಂಡಿದ್ರಿ ಅಲ್ವಾ? ಹೌದು ಸರ್. 2 ತಿಂಗಳಿಂದ ಮೆಡಿಸಿನ್ ತಗೊಂಡೆ. ಇವಾಗ ಸ್ವಲ್ಪ ಕಮ್ಮಿ ಆಗಿ ಕಂಪ್ಲೀಟ್ ಆಗಿ ವಾಸಿ ಆಗಿದೆ. ಇವಾಗ ಶುದ್ಧವಾಗಿಲ್ಲ. ಅವಾಗ ಬಂದು ನಿಮ್ಗೆ ಗಾಡಿ ಓಡಿಸೋಕು ಕಷ್ಟ, ನಡೆಯೋಕು ಕಷ್ಟ ಆಗಿತ್ತಲ್ವಾ? ಹೌದು ಹೌದು. ಈಗ ನಾನು ಗಾಡಿ ಎತ್ ಕುತ್ಕೊಂಡ್ರೆ 4 ರಿಂದ 5 ಅವರ್ ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸ್ತೀನಿ. ನನ್ಗೆ ಯಾವುದೇ ರೀತಿಯ ನೋವಿಲ್ಲ. 2 ತಿಂಗಳು ಮುಂಚೆ ಬಂದಿದ್ರಿ. ಇವಾಗ 2 ತಿಂಗಳು ಮೆಡಿಸಿನ್ ತಗೊಂಡು ಒಂದ್ ಮಟ್ಟಿಗೆ ಸರಿ ಆಗಿದೆ. ಇವಾಗ ಮೆಡಿಸಿನ್ 2 ತಿಂಗಳು ತಿಂದಿರೋದ್ರಲ್ಲಿ ನೀವು ತೃಪ್ತಿ ಆಗಿದ್ದೀರಾ ಅಲ್ವಾ? ಹೌದು ಸರ್. ಸರಿ ಸರ್. ನಿಮ್ ಜೊತೆ ಮೇಡಮ್ ಬಂದಿದ್ರು. ಈ ಅಮ್ಮಗೆ ಏನೇನ್ ತೊಂದರೆ ಇತ್ತು? ಇವಾಗ ಹೇಗಿದ್ದಾರೆ ಅವರು? ಕಾಲು ಊತ ಇತ್ತು. ಕಾಲಲ್ಲಿ ವೆರಿಕೋಸ್ ವೇನ್ ಇತ್ತು, ಇನ್ಫೆಕ್ಷನ್ ಇತ್ತು, ಕಾಲು ಊತ ಇತ್ತು, ನೋವು, ಸಿಕ್ಕಾಪಟ್ಟೆ ನೋವು, ಸೊಂಟ ನೋವು ಇದೆಲ್ಲ ಇತ್ತು. ಹೌದೌದು. ಇವಾಗ ಹೇಗಿದ್ದಾರೆ? ಸೊಂಟ ನೋವೆಲ್ಲ ಇತ್ತು, ಇವಾಗ ಚೆನ್ನಾಗಿದ್ದಾರೆ. ಓಕೆ, ಇವಾಗ ಚೆನ್ನಾಗಿದ್ದಾರೆ. ನೋವು ಎಲ್ಲ ಕಮ್ಮಿ ಆಗಿದೆ ಅಲ್ವಾ? ಹೌದು. ಯಾವ್ದೇ ರೀತಿ ತೊಂದರೆ ಇಲ್ಲ. ಹೌದು. ಇನ್ನ ಒಂದ್ 2 ತಿಂಗಳು ಮೆಡಿಸಿನ್ ಫಾಲೋ ಅಪ್ ಮಾಡಕ್ ಹೇಳಿದೀನಿ ಅಮ್ಮಗೆ. ಇವ್ರು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೊಂಡ್ ಬಂದ್ರೆ ಅದನ್ನು ಕ್ಲಿಯರ್ ಆಗ್ಬಿಡುತ್ತೆ. ಹೌದು. ಇನ್ನ 2 ತಿಂಗಳು ಅವ್ರನ್ನ ಫಾಲೋ ಅಪ್ ಮಾಡಕ್ ಹೇಳಿದ್ದೀರಾ. ನಿಮಗ್ ಸಾಕು, ಒಂದ್ ಮಟ್ಟಿಗೆ ಸರಿಯಾಗಿದೆ. ಒಂದು 85-90% ಸರಿಯಾಗಿದ್ದೀರಾ. ಇನ್ನ ಒಂದು 15-20 ದಿನ ತಗೊಂಡ್ರು ವಾಸಿ ನಿಮ್ಗೆ. ಹೌದು ಸರ್, ನನಗ್ ಸರಿ ಆಯ್ತು ಅಂತ ಹೇಳ್ಬಿಟ್ಟಿದ್ದೀರಾ. ಇನ್ನು ಅವ್ರಿಗೆ ಮಾತ್ರ ಇನ್ನು 2 ತಿಂಗಳು ತಗೊಬೇಕು. ಇದೆಲ್ಲದಕ್ಕೂ ನಮ್ ಶಿವಕುಮಾರ್ ಸರ್ ಒಂದ್ ಕಾರಣ. ಯಾಕಂದ್ರೆ ನಮ್ಮನ್ನ ಈ ಊರಿಗೆ ಬರ್ಸಿ ಇಲ್ಲೊಂದು ಕ್ಲಿನಿಕ್ ಮಾಡಿಸಿ ಅವ್ರ ಪೇಷಂಟ್ಗಳನ್ನ ನಮ್ಮ ಹತ್ರ ಕಳಿಸಿ 4 ಜನಕ್ಕೆ ಉಪಯೋಗ ಆಗ್ಲಿ. ಅವರು ಒಂದು ಡಾಕ್ಟ್ರು. ಸೊ ಅವ್ರಿಗೆ ಚಾಲೆಂಜಿಂಗ್ ಆಗಿರೋ ಕೇಸ್ಗಳನ್ನ ನಮಗೆ ಕೊಟ್ಟು ಅದರಲ್ಲಿ ರೋಗಿಗಳಿಗೊಂದು ಉಪಯೋಗ ಆಗ್ಲಿ, 4 ಜನ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಲ್ಲಿ ನಮ್ಮನ್ನ ಇಲ್ಲಿ ಕರೆಸಿ ಒಂದು ಕ್ಲಿನಿಕ್ ಎಲ್ಲ ಸೆಟಪ್ ಮಾಡಿಕೊಟ್ಟು ಅವ್ರು ನಮ್ ಜೊತೆ ಪಯಣಿಸ್ತಾ ಇದ್ದಾರೆ. ಸೊ ಅವ್ರಿಗೊಂದು ಧನ್ಯವಾದ ಹೇಳೋಣ. ಶಿವನಿಗೂ ಸಿದ್ಧರ್ಗಳಿಗೂ ಧನ್ಯವಾದಗಳು ಹೇಳಿ ಮತ್ತೊಂದು ಸಂತೋಷವಾಗಿರೋ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ. ನಮಸ್ಕಾರ.